ನಮಸ್ತೆ ಫ್ರೆಂಡ್ಸ್. ಈಗ ನೋಡಿ, ಅಡಿಕೆ ಗಿಡದ ಸಾಲಲ್ಲಿ ಕಳೆ ಬೆಳೆದಿದೆ. ಅದನ್ನು ಗುಂಡಿಗೆ ಮುಚ್ಚಿಬಿಟ್ಟು ಹಾಗೆ ಮಣ್ಣು ಎಳೆಯೋದು. ಹಾಗೆ ಅಡಿಕೆ ಗಿಡಗಳಿಗೂ ಗೊಬ್ಬರ ಆದಂಗೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅಡಿಕೆ ಗಿಡದ ಮಧ್ಯದಲ್ಲಿ ಕಳೆ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಕಳೆನೆಲ್ಲ ತೆಗೆದು ಗುಂಡಿಗೆ ಹಾಕಿದ್ದಾರೆ. ಗುಂಡಿಗೆ ಹಾಕಿ ಮೇಲ್ಪದರವಾಗಿ ಲೈಟಾಗಿ ಮಣ್ಣು ಹಾಕಿದ್ದಾರೆ. ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಒಂಬತ್ತು ತಿಂಗಳ ಸಸಿ ಅಂತೆ. ನೋಡಿ, ಮಧ್ಯ ಜಾಗದಲ್ಲಿ ಕ್ಲೀನ್ ಮಾಡಿ ಹಾಗೆ ಗಿಡಗಳಿಗೆ ಗೊಬ್ಬರ ಹಾಕಿದ್ದಾರೆ. ಈಗೇನಾದ್ರು ಮಳೆ ಬಂತು ಅಂದರೆ ನೀರೆಲ್ಲ ಕಾಲುವೆಯಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ನಾಟಿ ಬ್ರೀಡ್ ಅಡಿಕೆ ಗಿಡಗಳು ಇದು. ನಾಟಿ ಗಿಡಗಳು ಅಂತ ಇದು. ಗಿಡಗಳ ಮಧ್ಯೆ ಅಗಸೆ ಗಿಡ ಹಾಕಿದ್ದಾರೆ. ಕುರಿಗಳಿಗೆ ಮೇವಾಗುತ್ತೆ ಅಂತೇಳಿ. ನಮಸ್ತೆ ಫ್ರೆಂಡ್ಸ್. ನೋಡಿ, ಇವರು ಗುಂಡಿ ಸಾಲು ತೆಗೆದುಬಿಟ್ಟು ಅಡಿಕೆ ಗಿಡ ನೆಟ್ಟಿರೋದು. ಮಧ್ಯದಲ್ಲೆಲ್ಲ ಕಳೆ ಬೆಳೆದಿದೆ. ಇವಾಗ ಇವರು ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಕಳೆ ಗಿಡನೆಲ್ಲ ತೆಗೆದು ಈ ಗುಂಡಿ ಮಧ್ಯದಲ್ಲಿ ಮುಚ್ಕೊಂಡು ಬರ್ತಾ ಇದ್ದಾರೆ. ನೋಡಿ, ಗೊಬ್ಬರ ಎಲ್ಲ ಹಾಕಿದ್ದಾರೆ ಗಿಡಗಳಿಗೆ. ಈ ಕಳೆನೆಲ್ಲ ಈ ಗುಂಡಿಗೆ ಹಾಕೋದ್ರಿಂದ ನೈಸರ್ಗಿಕವಾಗಿ ಹಸಿರೆಲೆ ಗೊಬ್ಬರನೂ ಸಿಗುತ್ತೆ ಅಡಿಕೆ ಗಿಡಗಳಿಗೆ. ನೋಡಿ, ಕಳೆ ಬೆಳೆದಿದೆ. ಇವಾಗ ಈ ಕಳೆನೆಲ್ಲ ಕಿತ್ತು ಈ ಗುಂಡಿಗೆ ಮುಚ್ಕೊಂಡು ಬರ್ತಾರೆ. ಮೊದಲು ಅಡಿಕೆ ಗಿಡ ನಾಟಿ ಮಾಡಿದಾಗ ಈ ರೀತಿ ಅರಳು ಗಿಡ ಮತ್ತು ತೊಗರಿ ಗಿಡ ಹಾಕಿದ್ರು ಮಧ್ಯದ ಸಾಲಿನಲ್ಲಿ. ಈಗ ಅದೆಲ್ಲ ಮುಗಿದಿದೆ ಮತ್ತು ಕಳೆನೂ ಬೆಳ್ಕೊಂಡಿದೆ. ನೋಡಿ, ಈ ರೀತಿ ಕಾಂಗ್ರೆಸ್ ಗಿಡಗಳು ಮತ್ತು ಬೇರೆ ಕಳೆ ಗಿಡಗಳೆಲ್ಲ ತುಂಬಾ ಬೆಳ್ಕೊಂಡಿರೋದ್ರಿಂದ ಈ ಗಿಡನೆಲ್ಲ ಕಿತ್ತು ಹಾಗೆ ಪಕ್ಕದಲ್ಲಿ ಗುಂಡಿಗೆ ಮುಚ್ಕೊಂಡು ಬರ್ತಾರೆ. ಬನ್ನಿ ನೋಡೋಣ, ಇದೆಲ್ಲ ಕಳೆ ಕಿತ್ತು ಗುಂಡಿಗೆ ಮುಚ್ಚಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಡಿಕೆ ತೋಟ ಅಂತ ನೋಡೋಣ.
ನೋಡಿ ಈ ರೀತಿ ಜಾಸ್ತಿ ಮಣ್ಣೇನು ಎತ್ತದೇನು ಬೇಡ, ತೆಳುವಾಗಿ ಮೇಲ್ಪದ್ರ ಮಣ್ಣನ್ನು ಎತ್ತಿ ಈ ರೀತಿ ಗಿಡಗಳಿಗೆ ನೋಡಿ ಈ ರೀತಿ ಮಣ್ಣೆ ಮುಚ್ಚಿದ್ರೆ ಆ ಕಳೆ ಎಲ್ಲ ಕೊಳ್ತು ಅದೇ ಗೊಬ್ಬರ ಆಗುತ್ತೆ. ಮುಂದೆ ಅಡಿಕೆ ಗಿಡ ಸ್ವಲ್ಪ ಎತ್ತರ ಆದಮೇಲೆ ಇದೇ ಮಣ್ಣನ್ನು ಪುನಃ ಇನ್ನೊಂದು ರೌಂಡು ಗಿಡಗಳ ಬುಡಕ್ಕೆ ಎಲ್ಲ ಮಣ್ಣು ಇಳಿದ್ರೆ ಆಗ ಒಂದು ಸಮತಟ್ಟಾಗುತ್ತೆ. ನೋಡಿ ಡ್ರಿಪ್ ಪೈಪ್ ಎಲ್ಲ ಇದು ಬಿಟ್ಟಿದ್ದಾರೆ. ನೆಕ್ಸ್ಟ್ ಈ ಮಣ್ಣು ಮುಚ್ಚಾದ್ಮೇಲೆ ಆ ಪೈಪನ್ನ ಗಿಡಗಳ ಹತ್ರ ತಗೊಂಡು ಬಂದು ಗಿಡಗಳಿಗೆ ನೀರು ಬೀಳಾಗ ಮಾಡೋದು. ನೋಡಿ ಗಿಡಗಳ ಬುಡದ ಹತ್ರ ಕೊಟ್ಟಿಗೆ ಗೊಬ್ಬರ ಹಾಕಿದ್ದಾರೆ. ಕೊಟ್ಟಿಗೆ ಗೊಬ್ಬರ ಹಾಕಿ ಈ ಮಣ್ಣನ್ನು ಸ್ವಲ್ಪ ಮಟ್ಟಿಗೆ ಗಿಡಗಳ ಮೇಲೆ ಮುಚ್ಚಿದ್ರೆ ನೆಕ್ಸ್ಟ್ ಈ ಕಳೆ ಗಿಡ ಎಲ್ಲ ಕೊಳ್ತೋಗುತ್ತೆ. ಇನ್ನೊಂದು 6 ತಿಂಗಳು 1 ವರ್ಷ ನಂತರ ಪುನಃ ಗಿಡ ಸ್ವಲ್ಪ ಎತ್ತರ ಆದಮೇಲೆ ಈ ಕಾಣ್ತಾ ಇರೋ ಮಣ್ಣನ್ನು ಪುನಃ ಹೀಗೆ ಗಿಡದ ಹತ್ರ ತಗೊಂಡು ಬಂದಾಗ ಒಂದು ಸಮವಾಗುತ್ತೆ ಭೂಮಿ. ಇದು ನಾಟಿ ಮಾಡಿ 9 ತಿಂಗಳಾಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ.